ಕಲ್ಕತ್ತಾದಿಂದ ಕೊಠಾರಿ ಬ್ರದರ್ಸ್ ಅಂತ ಇಬ್ಬರು ಕೊಠಾರಿ ಸೋದರರು. ಮೊದಲನೇವರು ರಾಮ್ ಕೊಠಾರಿ, ಎರಡನೇವರು ಶರದ್ ಕೊಠಾರಿ ಅಂತ. ಇಬ್ರು ಅಣ್ಣ ತಮ್ಮ. ಒಬ್ಬರಿಗೆ 22 ವರ್ಷ, ಇನ್ನೊಬ್ಬನಿಗೆ 20. ಇನ್ನು ಹದಿಹರೆಯದವರು. ಅವರು ಪರಮ ರಾಮ ಭಕ್ತರಾಗಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೂಡ ಹೌದು. ಅವ್ರು ಹೇಗೋ ಕಾಶಿವರೆಗೆ ರೈಲ್ನಲ್ಲಿ ಬಂದ್ರು. ಕಾಶಿಯಿಂದ ಮುಂದೆ ಬರೋದಕ್ಕೆ ಅವರಿಗೆ ಯಾವುದೇ ವೆಹಿಕಲ್ ಸಿಗ್ಲಿಲ್ಲ. ಕೊನೆಗೂ ಯಾವುದೋ ಒಂದು ಟ್ಯಾಕ್ಸಿನಲ್ಲಿ ಕೋಲಾಪುರ ಅಂತ ಅಲ್ಲಿ ತನಕ ಬಂದ್ರು. ಅಲ್ಲಿಂದ ಸುಮಾರು ಒಂದು 200 ಕಿಲೋಮೀಟರ್ ಆಗುತ್ತೆ ಅಯೋಧ್ಯೆ. ನಡ್ಕೊಂಡೇ ಬಂದ್ರು. 200 ಕಿಲೋಮೀಟರ್ ನಡ್ಕೊಂಡು ಬಂದು 1990 ಅಕ್ಟೋಬರ್ 30, ನವೆಂಬರ್ 2 ಆ ದಿವಸ ಅಲ್ಲಿ ಮೊದಲು ಅವರು ಗುಂಬಜ್ ಏರಿ ಬಾವುಟ ಹಾರಿಸಿದ್ರು. ಮೊದಲನೇ ದಿವಸ ಅವರಿಗೆ ಸಮಾಧಾನ ಆಗ್ಲಿಲ್ಲ. ಒಂದ್ ರೀತಿ ಖುಷಿ ಆಯ್ತು. ಆದ್ರೆ ಅವ್ರಿಗೆ ಇನ್ನೂ ಏನಾದ್ರೂ ಮಾಡ್ಬೇಕು ಇಲ್ಲಿ ಅಂತ ಅನಿಸಿ ಅಲ್ಲೇ ಎಲ್ಲ ತಿರುಗಾಡ್ತಾ ಇದ್ರು ಅಯೋಧ್ಯೆ ರಸ್ತೆಗಳಲ್ಲೆಲ್ಲ. ಯಾವುದೋ ಒಂದು ಸಣ್ಣ ರೂಮ್ ನಲ್ಲಿ ಉಳ್ಕೊಂಡಿದ್ರು. ಇವರು ಬಾವುಟ ಹಾರಿಸಿದ್ದೆಲ್ಲ ಪೊಲೀಸ್ನವರಿಗೆ ಗೊತ್ತಾಯ್ತು. ಇವರನ್ನ ಹುಡ್ಕೊಂಡು ಪೊಲೀಸ್ನವರು ಎಲ್ಲಾ ಕಡೆ ಸರ್ಚ್ ಮಾಡಿದ್ರು. ಆ ನಂತರ ಒಂದು ರೂಮ್ ನಲ್ಲಿ ಇದ್ದಿದ್ದು ಗೊತ್ತಾಗಿ ಆ ರೂಮಿನಿಂದ ಎಳ್ಕೊಂಡು ಬಂದು ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಅವರಿಬ್ಬರ ಮೇಲೆ ಶೂಟ್ ಮಾಡಿದ್ರು. ಅವರಿಬ್ಬರು ಕೂಡ ಈ ರಾಮ ಜನ್ಮಭೂಮಿಗೋಸ್ಕರ ಹುತಾತ್ಮರಾದರು. ರಕ್ತ ಹರಿತು. ಅವತ್ತು ಸರಿಯೋ 90ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಇದ್ದಾಗ ಅವತ್ತು ಸರಿಯೋ ನದಿಯಲ್ಲಿ ನೀರ್ ಹರಿಲಿಲ್ಲ, ಅದ್ರ ಬದಲು ರಕ್ತ ಹರಿತು.